ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ನವೆಂಬರ್ ತಿಂಗಳಲ್ಲಿ ಹೇಗಿದೆ ವೃಷಭ ರಾಶಿಯವರಿಗೆ ಎಂಬಂತಹ ಎಲ್ಲ ಫಲಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ, ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಾಗಿ ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗಿದೆ ಎಂಬುದನ್ನು ತಿಳ್ಕೊಂಡು ಹೇಳುವಂಥ ಒಂದು ಸಾಮಾನ್ಯವಾದಂಥ ಒಂದು ಪ್ರಯತ್ನ ಇದು. ನೋಡಿ, ಗುರು ನೋಡಿ ಮೊನ್ನೆ ಅಷ್ಟೇ ವಕ್ರವಾಗಿದ್ದಾನೆ. ಹಾಗಾಗಿ ಆ ಮೇಷರಾಶಿಯ ಫಲವನ್ನೇ ಗುರುಗೆ ನಾವು ಹೇಳಬೇಕು. ಹಾಗೆ ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ಕುಜ, ಹಾಗೆ ಚತುರ್ಥ ರಾಶಿಯಲ್ಲಿ ಯಾರಿಲ್ಲ, ಪಂಚಮ ರಾಶಿಯಲ್ಲಿ ಕೇತು, ಷಷ್ಠ ರಾಶಿಯ ರವಿ, ಸಪ್ತಮ ರಾಶಿಯ ಬುಧ, ಹಾಗೆ ಅಷ್ಟಮ ರಾಶಿಯಲ್ಲಿ ಶುಕ್ರ, ಹಾಗೆ ಇನ್ನು ನವಮ ದಶಮದಲ್ಲಿ ಶನಿಯೂ ಕೂಡ ವಕ್ರವಾಗಿದ್ದಾನೆ. ಇನ್ನು 11ನೇ ರಾಶಿಯಲ್ಲಿ ರಾಹು ಇದ್ದಾನೆ. ಹಾಗಾಗಿ ರಾಹುವಿನ ಪ್ರಬಲವಾದಂತಹ ಯೋಗಗಳು ಕೂಡ ಇದೆ ನಿಮಗೆ. ವೃಷಭ ರಾಶಿಯವರಿಗೆ ಸದ್ಯಕ್ಕೆ ಗುರು 12ನೇ ರಾಶಿಗೆ ಸ್ವಲ್ಪ ರಿಪಸ್ಥಾನ ಅಂತೇಳಿ ಹೇಳ್ತೇವೆ. ಹಾಗಾಗಿ ಗುರು ಸ್ವಲ್ಪ ವಕ್ರವಾಗಿದ್ದಾನೆ. ಹಾಗಾಗಿ ಗುರುವಿಂದ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಆಗಬಹುದು. ಹಾಗಿದ್ದಾಗೂ ಕೂಡ ನೋಡೋಣ ಏನೇನು ಶುಭವಾದಂಥ ಫಲ ಎಂಬುದನ್ನು ಗಮನಿಸೋಣ. ನೋಡಿ, ನವೆಂಬರ್ 1ನೇ ತಾರೀಕಿಗೆ ಅಮಾವಾಸ್ಯೆ ಇದೆ, ಶುಕ್ರವಾರ. ಆ ದಿವಸ ಬಲೀಂದ್ರ ಪೂಜೆ ಮಾಡುವಂಥದ್ದು ಮತ್ತು ದೀಪಾವಳಿಯ ಅಮಾವಾಸ್ಯೆಯೂ ಕೂಡ ಇದೆ. ಹಾಗೆ 2ನೇ ತಾರೀಕಿಗೆ ಚಂದ್ರದರ್ಶನ ಮತ್ತು ಬಲಿಪಾಡ್ಯಮಿ. ವಿಶೇಷವಾಗಿ ಈ ದೀಪಾವಳಿಯ ಬಲಿಯ ಪಾಡ್ಯಮಿ, ಹಾಗೆ ಬಲಿರಾಯನನ್ನು ಕೂಡ ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಹಾಗೆ 3ನೇ ತಾರೀಕಿಗೆ ಹಾಸನಾಂಬ ದೇವಾಲಯ ಬಾಗಿಲು ಹಾಕುವಂಥದ್ದು. ಹಾಗೆ ಇದು ಸಾಮಾನ್ಯವಾಗಿ ಕಾರ್ತಿಕ ಮಾಸ ಆದದ್ರಿಂದ ದೀಪಾವಳಿಯ ಸಂದರ್ಭ. ಹಾಗಾಗಿ ಪ್ರತಿ ಸೋಮವಾರವೂ ಕೂಡ ಈಶ್ವರನಿಗೆ ವಿಶೇಷವಾಗಿ ಪ್ರತಿ ಸೋಮವಾರವೂ ಕಾರ್ತಿಕ ಸೋಮವಾರ ಅಂತಂದರೆ ಶಿವನಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಹಾಗೆ 11ನೇ ತಾರೀಕಿಗೆ ಭೀಷ್ಮ ಪಂಚಕ ವ್ರತ ಅಂಥೇಳಿ ಕಾರ್ತಿಕ ಒಂದು ಸೋಮವಾರವೂ ಕೂಡ ಇದೆ. ಎಲ್ಲ ಸೋಮವಾರ ವಿಶೇಷವಾದಂಥದ್ದು. 13ನೇ ತಾರೀಕಿಗೆ ಉತ್ಥಾನ ದ್ವಾದಶಿ, ತುಳಸಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಹಾಗೆ ವೈಕುಂಠ ಚತುರ್ದಶಿಯು 14ನೇ ತಾರೀಕಿಗಿದೆ. 15ನೇ ತಾರೀಕಿಗೆ ಚಂದ್ರ ಜಯಂತಿ ಮತ್ತು ವಿಶೇಷವಾಗಿ ದೊಡ್ಡ ಗೌರಿ ಹುಣ್ಣಿಮೆ ಅಂತ. ಹಾಗೆ ಹುಣ್ಣಿಮೆ ಇರೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. 16ನೇ ತಾರೀಕಿಗೆ ಸಂಕ್ರಾಂತಿ, ಒಂದು ವೃಶ್ಚಿಕ ಸಂಕ್ರಾಂತಿಯೂ ಕೂಡ ಇದೆ. ಹಾಗೆ ಧಾನ್ಯಲಕ್ಷ್ಮಿ ಪೂಜೆ ಮಾಡುವಂಥದ್ದು ಕೂಡ ಇದೆ. 17ನೇ ತಾರೀಕಿಗೆ ಹುತ್ತರಿ ಹಬ್ಬ ಅಂಥೇಳಿ. 18ನೇ ತಾರೀಕು ಕನಕದಾಸರ ಜಯಂತಿ ಮತ್ತು ಸೋಮವಾರ. ಇದು 25ನೇ ತಾರೀಕಿಗೆ ಕೊನೆ ಕಾರ್ತಿಕ ಸೋಮವಾರವೂ ಕೂಡ ಇದೆ. 27ನೇ ತಾರೀಕಿಗೆ ಏಕಾದಶಿ ಇದೆ. 28ಕ್ಕೆ ಧನ್ವಂತರಿ ಜಯಂತಿ ಇದೆ. 29ಕ್ಕೆ ಮಹಾಸ ಶಿವರಾತ್ರಿ. 30ನೇ ತಾರೀಕಿಗೆ ಬೌಧಾಯನ ಅಮಾವಾಸ್ಯೆ ಅಂತಿದೆ. ಹೀಗೆಲ್ಲ ಒಂದು ಹಬ್ಬ ಹರಿದಿನಗಳು. ಇದು ವಿಶೇಷವಾಗಿ ನೋಡಿ, ನಮ್ಮಲ್ಲಿ ದೀಪಾವಳಿ ಹಬ್ಬ ಅಂತಂದರೆ ಎಲ್ಲ ಶುಭವಾದಂಥ ಪೂಜೆ ಪುನಸ್ಕಾರ ದೇವತಾರಾಧನೆ ಹೀಗೆಲ್ಲ ನಾವು ಮಾಡುವಂತಹ ಅವಕಾಶಗಳು ಕೂಡ ಇದ್ದಾವೆ. ಹಾಗಾಗಿ ಅದನ್ನು ಕೂಡ ನಾವು ಗಮನಿಸಬೇಕು. ದೇವತಾರಾಧನೆ ಬಹಳ ಮುಖ್ಯವಾದಂಥದ್ದು. ಇನ್ನು ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1ರಿಂದ 4 ಪಾದ, ಮೃಗಶಿರಾ ನಕ್ಷತ್ರ 1, 2ನೇ ಪಾದದವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ಗಮನಿಸಿ. ಯಾಕಂದರೆ ನಕ್ಷತ್ರ ಪರಿಹಾರಗಳು ಏನೇನಿದೆ ಎಂಬುದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ನೋಡೋಣ, ನಾವು ಓವರಾಲ್ ಆಗಿ ಯೋಚನೆ ಮಾಡ್ತಾ ಹೋದರೆ ವೃಷಭ ರಾಶಿಯವರಿಗೆ ತೃತೀಯ ಸ್ಥಾನದ ಕುಜನಿಂದ ಏನೇನಪ್ಪ ಶುಭವಾದಂಥ ಫಲ. ತೃತೀಯ ಸ್ಥಾನದಲ್ಲಿ ಚಂದ್ರ ಮನೆಯಲ್ಲಿ ಕುಜ ಇದ್ದಾನೆ. ಹಾಗಾಗಿ ಗೃಹಿಣಿಯರಿಗೆ ಬಹಳ ಶುಭವಾಗುವಂಥದ್ದು. ಮತ್ತು ಕಲೆ ಸಾಹಿತ್ಯ ಸಂಗೀತ ಇತ್ಯಾದಿ ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ದಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಶ್ರೇಯಸ್ಸು ಲಾಭ ಹೀಗೆಲ್ಲವೂ ಕೂಡ ಆಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಜೀವನದಲ್ಲಿ ಏನೋ ಒಂದು ಸಾಧಿಸಬೇಕು ಅಥವಾ ಮನೆಯಲ್ಲೇ ಏನೋ ಪುಟ್ಟದಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಯಾರ್ಯಾರು ಯೋಚನೆ ಮಾಡ್ತಾ ಇದ್ದರು ಅಂಥವರಿಗೆ ಗ್ರಹ ಕೃತ್ಯಗಳನ್ನೂ ಕೂಡ ಮಾಡಿ ಮನೆಯಲ್ಲೇ ಏನೋ ಒಂದು ಕೆಲಸ ಕಾರ್ಯ ಮಾಡ್ತಾ ಇರಬೇಕು ಕೊಡುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಶುಭವಾದಂಥ ಫಲಗಳನ್ನು ಕೂಡ ಕುಜ ಕೊಡ್ತಾನೆ. ಮತ್ತು ನೋಡಿ, ಈ ವರ್ಷದಲ್ಲಿ ಜನವರಿಯಿಂದ ಆರಂಭವಾಗಿ ಏನೇನು ಕೆಲಸಗಳಾಗಲಿಲ್ಲ, ಒಂದು ಉದಾಹರಣೆಗೆ ಮನೆಯಲ್ಲಿ ಏನೋ ಒಂದು ಬದಲಾವಣೆ ಮಾಡಬೇಕು, ಅಥವಾ ಭೂಮಿ ಏನೋ ಒಂದು ಖರೀದಿ ಮಾಡಿ ಕೊಂಡ್ಕೊಳ್ಬೇಕು, ಅಥವಾ ಭೂಮಿಯಲ್ಲೇನೋ ಒಂದು ನೂತನವಾದಂಥ ಶೆಡ್ ಹಾಕಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಏನೇನೋ ನಿಮ್ಮ ಆಸೆ ಆಕಾಂಕ್ಷೆಗಳಿದ್ದರೆ ಅಂತಹದಕ್ಕೆ ಕುಜನ ಪ್ರಭಾವದಿಂದ ಭೂಮಿಯ ವ್ಯವಸ್ಥೆಯಲ್ಲಿ ಹೆಚ್ಚಿನದಾದಂತಹ ಅನುಕೂಲತೆಗಳನ್ನು ಕುಜ ಕೊಡ್ತಾನೆ. ಹಾಗೆ ಅನಂತರದಲ್ಲಿ ಪಂಚಮದ ಕೇತುವು ಕೂಡ ಈ ರಾಶಿಗೆ ಸ್ವಲ್ಪ ಶುಭವನ್ನು ಮಾಡುವಂಥ ಗ್ರಹವೇ. ಏನಪ್ಪ ಶುಭ ಅಂತಂದರೆ, ಜೀವನದಲ್ಲಿ ಯಾವ್ಯಾವ ಕೆಲಸಗಳು ಆಗಲಿಲ್ಲ, ಉದಾಹರಣೆಗೆ ತಂದೆಯ ಆಶೀರ್ವಾದದಿಂದ ಯಾವುದೋ ಒಂದು ಕೆಲಸ ಆಗಬೇಕಿತ್ತು,
ಯಾವುದೋ ಒಂದು ಜಮೀನನ್ನು ಕೂಡ ಮಾಡು ಅಂತೇಳಿ ಕೊಟ್ಟಿದ್ದಾರೆ, ಅದರ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನೇ ನನ್ನ ಮೇಲೆ ಬಿಟ್ಟಿಲ್ಲ. ಅಥವಾ ಎಲ್ಲ ವ್ಯವಸ್ಥೆಯನ್ನು ಕೂಡ ಕೊಟ್ಟಿದ್ದಾರೆ, ಯಾವುದೋ ಒಂದಷ್ಟು ನನಗೆ ಅವರು ಹೇಳಲೇ ಇಲ್ಲಲ್ಲಪ್ಪ ಅಂಥೇಳಿ. ಹಾಗಾಗಿ ಅಂತಹ ಎಲ್ಲ ರಹಸ್ಯಗಳಿರಬಹುದು, ವ್ಯಾವಹಾರಿಕವಾದಂಥ ಜ್ಞಾನ ಇರಬಹುದು, ಅಥವಾ ತಂದೆಯಿಂದ ಏನೇ ನಿಮ್ಗೆ ಆಶೀರ್ವಾದ ಮಾಡಿ ಸಿಗಬೇಕೋ ಅಂತಹ ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ಫುಲ್ ಆಗುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿದ್ದಾವೆ. ಹಾಗಾಗಿ ನಿಮಗೆ ಕೇತು ಅಥವಾ ತಂದೆ ಹಿರಿಯರ ಕುಟುಂಬದವರೆಲ್ಲ ಒಳ್ಳೇದು ಮಾಡ್ತಾರೆ ಈ ತಿಂಗಳಲ್ಲಿ ಅಂತ ಹೇಳ್ಬೋದು. ಹಾಗೆ 6ನೇ ರಾಶಿಯ ರವಿ, ಷಷ್ಠ ರಾಶಿಯ ರವಿ, ಇದು ಬಹಳ ಒಳ್ಳೆಯದು. ಯಾಕಂದರೆ 6ನೇ ರಾಶಿಯಲ್ಲಿ ಪಾಪಗ್ರಹಗಳಿದ್ದರೆ, 6, 8, 12ನೇ ರಾಶಿಯಲ್ಲಿ ಪಾಪಗ್ರಹಗಳಿದ್ದರೆ ಬಹಳ ಶುಭ ಅಂಥೇಳಿ. ಹಾಗೆ ಗೌರ್ಮೆಂಟಿನ ಏನಾದರೂ ಅನುಕೂಲ ಆಗುವಂಥ ಸಾಧ್ಯತೆಗಳು, ಮತ್ತು ನಾನು ನಿಮಗೆ ಸಣ್ಣ ಪುಟ್ಟ ಅನಾರೋಗ್ಯಗಳಾಗಿದೆ, ತೊಂದರೆಗಳಾಗಿದೆ, ಚಿಂತೆಗಳಾಗಿದೆ, ಇದ್ದಕ್ಕಿದ್ದಾಗೆ ಯಾಕೋ ಮೈಂಡ್ ಸ್ವಲ್ಪ ಸೆಟ್ ಆಗ್ತಾ ಇದೆ, ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂತಂದರೆ ಅದಕ್ಕೂ ಕೂಡ ಒಂದು ಸ್ವಲ್ಪ ಸರಿಯಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕಂದರೆ ಆತ್ಮಕಾರಕ ನಿಮ್ಮ ಒಳಗಡೆಗೆ ಏನಿದೆ ಈ ತಿಂಗಳಲ್ಲಿ 4 ಜನಕ್ಕೆ ಪ್ರದರ್ಶನ ಆಗುವಂಥದ್ದು. ಉದಾಹರಣೆಗೆ ಕಲೆ, ಸಾಹಿತ್ಯ, ಸಂಗೀತ ಇದ್ದರೆ ಅದು 4 ಜನಕ್ಕೆ ತಲುಪುವಂತಹದ್ದು. ಅಥವಾ ಜನಕ್ಕೇನೋ ನೀವು ಟೀಚಿಂಗ್ ಪ್ರೊಫೆಷನಲ್ಲಿ ಇದ್ದೀರಿ ಅಂತಂದರೆ ನಿಜವಾದಂಥ ನಿಮ್ಮಲ್ಲಿ ಎಷ್ಟು ಅಧ್ಯಯನ ಇದೆ, ಅವಕಾಶ ಇದೆ ಅದು ಜನಕ್ಕೆ ತಲುಪಿಸುವಂತಹದ್ದು. ಅದರ ಜೊತೆಯಲ್ಲಿ ಯಾರೋ ಒಬ್ಬರು ಕಿಡಿಗೇಡಿಗಳು ಕಿರಿಕಿರಿ ಮಾಡ್ತಾ ಇದ್ದರೆ ಅಂಥ ಕಿರಿಕಿರಿ ತೊಂದರೆಗಳೆಲ್ಲ ಸ್ವಲ್ಪ ದೂರ ಆಗುವಂತಹದ್ದು. ಅಂದರೆ ನಿಮಗೆ ಆತ್ಮವಾದಂತಹ ಶಕ್ತಿ, ಆತ್ಮವಾದಂತಹ ಜಾಗೃತೆಯಾದಂಥ ಅವಕಾಶಗಳಾಗುತ್ತೆ ಅಂತ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಆತ್ಮ ಸಂಬಂಧವಾದಂಥ ಜವಾಬ್ದಾರಿಯೇ ಇರುವುದಿಲ್ಲ, ಜಾಗೃತೆಯೇ ಇರುವುದಿಲ್ಲ. ಹಾಗಾಗಿ ಆ ಜವಾಬ್ದಾರಿಗಳು ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ನೋಡಿ, ಸಪ್ತಮದ ಬುಧ, ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಏನೋ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ, ಅದು ಸ್ವಲ್ಪ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹರುಷ ಅಂತ ಹೇಳ್ಬೋದು, ಸಮಾಧಾನ ಅಂತ ಹೇಳ್ಬೋದು. ಆತ ಎಲ್ಲೋ ಒಂದು ಕಡೆಗೆ ಚೆನ್ನಾಗಿ ಓದ್ತಾ ಇರ್ತೀರಿ, ನಿಮಗೆ ಅಂದ್ಕೊಳ್ತಾ ಇರ್ತೀರಿ ಇಷ್ಟು ನಾನು ಬರುತ್ತೋ ಇಲ್ಲೋ ಅಂಥೇಳಿ, ಆದರೆ ಮಾರ್ಕ್ಸು ಕೂಡ ಬರುತ್ತೆ, ಒಂದು ಖುಷಿ ಸಂತೋಷವೂ ಕೂಡ ಆಗುತ್ತೆ. ಯಾರು ದೊಡ್ಡ ಹುದ್ದೆ, ಗೌರ್ಮೆಂಟ್ ಹುದ್ದೆಗೆ ನಾನು ಸೆಲೆಕ್ಟ್ ಆಗಬೇಕು ಪ್ರಯತ್ನ ಮಾಡ್ತಾ ಇದ್ದರು, ಅಥವಾ ಗೌರ್ಮೆಂಟ್ ಎಕ್ಸಾಮ್ಗಳನ್ನು ಬರೀತಾ ಇದ್ದರು, ಅಥವಾ ಗೌರ್ಮೆಂಟಿನ ಏನಾದ್ರು ಅನುದಾನ ಆಗಬೇಕು ಅಂದ್ಕೊಂಡಿದ್ರು, ಅದೆಲ್ಲ ಈ ತಿಂಗಳಲ್ಲಿ ಸ್ವಲ್ಪ ನಿಮ್ಗೆ ಕೈಗೆ ಸಿಗುವಂಥ ಚಾನ್ಸಸ್, ಅಥವಾ ಒಂದು ಅವಕಾಶಗಳ ರೀತಿಯಲ್ಲೂ ಕೂಡ ಮುಂದೆ ಹೋಗುವಂಥ ಅವಕಾಶಗಳು ಕೂಡ ಕಾಣುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ಜೀವನಕ್ಕೆ ಭಾಳ ಶುಭ ಅಂತೇಳಿ ಹೇಳ್ತೇನೆ. ಮತ್ತು ಸ್ವಲ್ಪ ಈ ತಿಂಗಳಲ್ಲಿ ಅಷ್ಟಮದ ಶುಕ್ರ, ಇದು ಸ್ವಲ್ಪ ಕಷ್ಟ. ಯಾಕಂದರೆ ದೇವಗುರು ದೈತ್ಯಗುರುವಿನ ಸ್ವಲ್ಪ ಪರಿವರ್ತನೆ, ಹಾಗಾಗಿ ಸ್ವಲ್ಪ ಖರ್ಚು ಈ ತಿಂಗಳಲ್ಲಿ ಜಾಸ್ತಿ ಆಗಬಹುದು. ಏನಕ್ಕೆ ಖರ್ಚಾಗಬಹುದು ಅಂದರೆ, ಒಂದು ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಕ್ಕೆ ಖರ್ಚಾಗಬಹುದು, ಮತ್ತು ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ, ಉದಾಹರಣೆಗೆ ವಾಹನಕ್ಕೆ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಅಥವಾ ಏನೋ ಒಂದು ಈಗ ಸರಿ ಮಾಡಿದ್ದೇನೆ ಅಂತಂದರೆ, ಉದಾಹರಣೆಗೆ ಒಂದು ಎಲ್ಲ ಟ್ಯೂಬ್ಲೈಟ್ ಎಲ್ಲ ಸರಿ ಮಾಡಿಸಿದ್ದೇನೆ ಅಂತಂದರೆ 1-2 ತಿಂಗಳಲ್ಲಿ ಅದು ಹೋಗಿಬಿಡುವಂಥದ್ದು. ಹೀಗೆ ಸಣ್ಣದು ಎಕ್ಸ್ಪೆನ್ಸಿವ್ ಬರ್ತಾ ಹೋಗ್ತದೆ. ಹಾಗಾಗಿ ಖರ್ಚು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ. ಹಾಗಾಗಿ ಇಷ್ಟಾಗುತ್ತೋ ಅಷ್ಟು ನಿಗಾ ಇಡಿ ಖರ್ಚಿನ ಬಗ್ಗೆ. ಖರ್ಚು ಆಗ್ತಾ ಇರುತ್ತೆ ಅದನ್ನು ತಡೆಯಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ಆದಷ್ಟು ಸೂಕ್ಷ್ಮವಾಗಿ ಎಷ್ಟಾಗುತ್ತೋ ಅಷ್ಟು ವಿಚಾರ ಮಾಡಿ ಸಮಾಧಾನದಿಂದ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ, ಅದು ಬಹಳ ಒಳ್ಳೆಯದಾದಂಥದ್ದು. ಇನ್ನು ಶನಿಯಿಂದ ಏನೇನು ಚಿಂತನೆ ಮಾಡಬೇಕು, ಶನಿಯಿಂದ ನಿಮಗೆ ಧೈರ್ಯವನ್ನು ಶನಿ ವಿಶೇಷವಾಗಿ ಕೊಡ್ತಾನೆ, ಮತ್ತು ಮಾನಸಿಕವಾದಂಥ ಸುಸ್ಥಿತಿಯನ್ನು ಬಹಳ ಶನೇಶ್ವರನ್ನು ನೀಡ್ತಾನೆ. ಮತ್ತು ಯಾವ್ಯಾವ ಕಾನೂನಾತ್ಮಕವಾದಂಥದ್ದು ಕೋರ್ಟು ಕಚೇರಿಯಲ್ಲಿ ಏನಾದರೂ ವ್ಯಾಜ್ಯಗಳಾಗಿದ್ದರೆ, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು ಈ ತಿಂಗಳಲ್ಲಿ. ಅಂತಹ ಕಿರಿಕಿರಿಗಳು ಅಥವಾ ಕೋರ್ಟಲ್ಲಿ ಏನೋ ಸಣ್ಣ ಪುಟ್ಟ ತಕರಾರಿಗಳಾಗಿದೆ, ಏನೋ ಜಮೀನಿದೆ 3 ಅಡಿಗೆ ಜಾಗಕ್ಕೆ ಭೂಮಿಯಲ್ಲಿ ಏನೋ ಗಲಾಟೆ ಆಗ್ತಾ ಇದೆ, ಅಂಥದ್ದೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಬಗೆಹರಿಯುವಾಗ ಆಗುತ್ತೆ. ಭಗವಂತ ಬಗೆಹರಿಸ್ತಾನೆ. ಭಗವಂತನ ಅನುಗ್ರಹದಿಂದ ಸ್ವಲ್ಪ ಅನುಕೂಲಕರವಾಗೂ ಕೂಡ ಆಗುತ್ತೆ. ಎಷ್ಟೋ ಸಲ ನಾವು ನೋಡ್ತೇವೆ, ಸಣ್ಣ ಪುಟ್ಟದ್ದು ಯಾವುದೋ ಒಂದು 2-3 ಅಡಿ ಜಾಗ ಭೂಮಿಗೋಸ್ಕರವಾಗಿ ದೊಡ್ಡ 8 ಎಕರೆ 10 ಎಕರೆಯಲ್ಲಿ ವ್ಯಾಜ್ಯಗಳೆಲ್ಲ ಶುರುವಾಗುತ್ತದೆ. ಆದರೆ ಅಂತಹದ್ದು ಯಾವುದೋ ಒಂದು ಕಾಂಪ್ರಮೈಸ್ ಆಗಿ ಬದಲಾವಣೆ ಆಗುವಂಗೆ ಇರುತ್ತೆ. ಖಂಡಿತವಾಗೂ ಇದೆ, ಒಂದೊಂದು ಇಂಚಿಗೂ ಕೂಡ ಬೆಲೆ ಇದೆ, ಭೂಮಿಗೆ ಬೆಲೆ ಇದೆ. ಯಾಕಂದರೆ ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್, ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ ಅಂತ ಸುಭಾಷಿತಕಾರರು ಹೇಳ್ತಾರೆ. ಒಂದೊಂದು ಸಮಯಕ್ಕೂ ಕೂಡ, ಒಂದು ಸೆಕೆಂಡಿಗೂ ಕೂಡ ಖಂಡಿತ ಬೆಲೆ ಇದೆ, ಇಲ್ಲ ಅಂತಲ್ಲ. ಆದರೆ ಜೀವನದಲ್ಲಿ ಯಾರಪ್ಪ, ನಮ್ಮ ಅಣ್ಣನೋ ತಮ್ಮನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ನಮ್ಮವರೇ ಹೇಳುವಂಥ ಒಂದು ಭಾವನೆ ಇಟ್ಕೊಂಡು ಮಾಡಬೇಕು. ಸುಮ್ಮನೆ ಆ ಗಲಾಟೆ, ಆ ಕಿರಿಕಿರಿ, ಅದರಲ್ಲಿ ಏನಾಗುತ್ತೆ, ಜೀವನದಲ್ಲಿ ನಮ್ಮ ಉತ್ತಮವಾದಂತಹ ಸಮಯಗಳೆಲ್ಲ ಕಳೆದು ಹೋಗಿಬಿಡುತ್ತೆ. ಹಾಗಾಗಿ ಒಂದೊಂದು ಸಮಯ, ಒಂದೊಂದು ಸೆಕೆಂಡು ಬಹಳ ಮುಖ್ಯವಾದಂಥದ್ದೇ, ಒಂದೊಂದು ರೂಪಾಯಿಯೂ ಬಹಳ ಮುಖ್ಯವಾದಂಥದ್ದೇ ಜೀವನದಲ್ಲಿ. ಯಾಕಂದರೆ ಎಲ್ಲವನ್ನೂ ಕೂಡ ನಾವು ಸೇರಿಸಿ 1 ರೂಪಾಯಿಂದನೇ 1000 ರೂಪಾಯಿ 200 ರೂಪಾಯಿ ಆಗ್ತದೆ. ಹಾಗಂತೇಳಿ ಕಡಿಮೆ ಅಂತಲ್ಲ, ಆದರೂ ಅಂತಹ ವ್ಯಾಜ್ಯಗಳು ಕಿರಿಕಿರಿಗಳು ಒಳ್ಳೆಯದಲ್ಲ ಅಂಥೇಳಿ. ಹಾಗಾಗಿ ಅಂತಹದ್ದಿದ್ದರೆ ಅದು ಸ್ವಲ್ಪ ಯಾವುದೋ ಒಂದು ರೀತಿಯಲ್ಲಿ ಬಗೆಹರಿಯುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ರಾಹುವಿಂದ ಸ್ವಲ್ಪ ನೋಡಿ ವಿದೇಶದಿಂದ ಹಣ ಬರುವಂಥದ್ದು, ಮತ್ತು ಯಾವುದೋ ಒಂದು ನೀವು ಮಾರ್ಕೆಟಿಂಗ್ ಲೈನಲ್ಲಿ ಇದ್ದೀರಿ ಅಂತಂದರೆ ಅದು ಹೆಚ್ಚಿನದಾದಂಥ ಫೋಕಸ್ ಆಗಿ ಒಳ್ಳೊಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಆಗುವಂಥದ್ದು. ನಾವು ಎಷ್ಟೋ ಸಲ ನೋಡ್ತೇವೆ, ಆ ಬಿಸ್ನೆಸ್ ಸರಿಯಾಗಿ ಆಗೋದಿಲ್ಲ, ಎಲ್ಲ ಕಿರಿಕಿರಿ, ಎಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ. ಆದರೆ ಈ ತಿಂಗಳಲ್ಲಿ ಹೊರದೇಶದಿಂದ ಹಣ ಬರುವಂಥದ್ದು, ಮತ್ತು ಕಲೆಗೆ ವಿಶೇಷವಾದಂಥ ಒಂದು ಅವಕಾಶಗಳು ಕೂಡ ಸಿಗುತ್ತೆ. ನೋಡಿ, ಯಾರ್ಯಾರು ಇದ್ದೀರೋ
ಮಾಧ್ಯಮ ಕ್ಷೇತ್ರದಲ್ಲಿದ್ದವರು ಇರಬಹುದು, ಅಥವಾ ಪೇಂಟಿಂಗ್ ಮಾಡ್ತಾ ಇರುವಂತಹ ಇರಬಹುದು, ಮತ್ತು ಯೂಟ್ಯೂಬರ್ಸೇ ಬಹಳ ಜನ ನಮ್ಮ ಚಾನಲ್ಲು ಕೂಡ ನೋಡ್ತಾ ಇರ್ತೀರಿ, ಹಾಗಾಗಿ ಅಂಥವ್ರು ಇರಬಹುದು. ಅದರ ಜೊತೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನೇ ಒಂದು ಸ್ವಂತವಾದಂಥ ಕೆಲಸಗಳನ್ನು ಮಾಡಿ ನಾವು ಡೆವಲಪ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರುವವರು ಇರಬಹುದು. ನಿಮಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳನ್ನು ಭಗವಂತ ನೀಡ್ತಾನೆ ಈ ತಿಂಗಳಲ್ಲಿ. ಇದಕ್ಕೆ ಅಂತಂದರೆ ತೃತೀಯ ಸ್ಥಾನದ ಕುಜನು ಯಾವಾಗ ಚಂದ್ರನ ರಾಶಿಯಲ್ಲಿ ಬರ್ತಾನೋ ಆವಾಗ ಇದ್ದಕ್ಕಿದ್ದ ಹಾಗೆ ಮನಸ್ಸಿಗೆ ದೃಢವಾದಂಥ ಸಂಕಲ್ಪ ಬಂದುಬಿಡುತ್ತೆ. ಒಂದು ಕೆಲಸ ಮಾಡಬೇಕು ಅಂದರೆ ಹಗಲು ರಾತ್ರಿ ಶ್ರಮಪಟ್ಟು ಅದು ಮಾಡಿಯೇ ಮುಗಿಸ್ತೇನೆ ಹೇಳುವಂಥ ಒಂದು ಹಠ ಬರುತ್ತೆ ನಿಮಗೆ. ಅದು ಈ ತಿಂಗಳಲ್ಲಿ ಬರುವಂಥ ಸಾಧ್ಯತೆಗಳು. ಇದಿಷ್ಟು ನಿಮಗೆ ಬಹಳ ಶುಭವಾದಂಥ ಅವಕಾಶಗಳೆಲ್ಲ ಭಗವಂತ ನೀಡಿದ್ದಾನೆ. ಇನ್ನು ಓವರಾಲ್ ಆಗಿ ನಾವು ನೋಡಬೇಕಾದಂಥದ್ದು ಏನಪ್ಪ ಜಾಗೃತ ವಹಿಸಿಕೊಳ್ಳಬೇಕು. ಒಂದನೇದು ಹಣಕಾಸಿನ ಬಗ್ಗೆ ಜಾಗ್ರತೆ ಅಂತೇಳಿ ಹೇಳಿದೆ. ಎರಡನೇದಾಗಿ ನೋಡಿ, ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಜೀರ್ಣಕ್ರಿಯೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ಇಲ್ಲ ಊಟ ತಿಂಡಿ ಎಲ್ಲ ಸರಿ ಮಾಡೋದೇನೋ ಏನೋ ತೊಂದರೆ ಆಗೋ ಒಂದು ಸ್ವಲ್ಪ ಕಿರಿಕಿರಿ ಆಗಬಹುದು. ಹಾಗಾಗಿ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಅನಂತರದಲ್ಲಿ ಇನ್ನೇನೋ ಒಂದು ಕೆಲಸ ಮುಗಿದು ಬಿಡುತ್ತೆ ಅಂಥೇಳಿ ಕೊನೆಯ ಹಂತದಲ್ಲಿದ್ದಾಗ ಆ 1% ಮೈನಸ್ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಈಗ ನಾವು ಯಾವುದೋ ಒಂದು ಹಣವನ್ನು ಕಳಿಸಿರ್ತೇವೆ ಒಬ್ಬರಿಗೆ, ಕೊನೆಗೆ ಅವ್ರಿಗೆ ಹೋಗಿ ತಲುಪಿತೋ ಇಲ್ಲೋ ಅಂಥೇಳಿ ನಾವು ಯೋಚನೆ ಮಾಡುವಂತಹದ್ದಲ್ಲ, ಅದನ್ನು ಕೇಳಿಬಿಡ್ಬೇಕು, ಆಯಿತಾ ಬಂತ ಅಂಥೇಳಿ. ಅವಾಗ ನಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ, ವ್ಯತ್ಯಾಸ ಆದರೂ ಗೊತ್ತಾಗ್ಬಿಡುತ್ತೆ. ಹಾಗೆ ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಸ್ವಲ್ಪ ಅಕ್ಕಪಕ್ಕದ ವ್ಯಕ್ತಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಮಲ್ಲೇ ನಿಮ್ಗೆ ಅಪ್ಸೆಟ್ ಆಗುವಂಥದ್ದಾಗುತ್ತೆ. ಇದಿಷ್ಟು ನೀವು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ನೋಡಿ, ಈ ತಿಂಗಳಲ್ಲಿ ಒಳ್ಳೆಯದಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಯಾವುದಪ್ಪ ಒಳ್ಳೆಯ ಶುಭವಾದಂಥ ದಿವಸ ಅಂತಂದರೆ 6ನೇ ತಾರೀಕಿಗೆ ಬಹಳ ಒಳ್ಳೆಯದಿದೆ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಶುಭವಾಗುತ್ತದೆ. ಹಾಗೆ 14ನೇ ತಾರೀಕು ಕೂಡ ಬಹಳ ಪ್ರಶಸ್ತವಾಗಿದೆ. ಇನ್ನು 22ನೇ ತಾರೀಕಿಗೆ ಪ್ರಶಸ್ತವಾಗಿದೆ. ಇದಿಷ್ಟು ನೀವು ಈ ತಿಂಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಅದರಿಂದ ಒಂದಷ್ಟು ಒಳ್ಳೆ ರೀತಿಯಾದಂಥ ಫಲಗಳು ಒಳ್ಳೆ ರೀತಿಯಾಗಿ ಆಗಬಹುದು. ನೋಡಿ, ನಕ್ಷತ್ರ ಪರಿಹಾರಗಳೇನಪ್ಪ? ಕೃತಿಕಾ ನಕ್ಷತ್ರ 2, 3, 4ನೇ ಪಾದ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ತಿಂಗಳಲ್ಲಿ ಪ್ರತಿನಿತ್ಯವೂ ಕೂಡ ಬಹಳ ಸುಲಭವಾದಂತಹ ಒಂದು ಪರಿಹಾರ ಇದು. ನೀವು ದೇವರಿಗೆ ಸಾಮಾನ್ಯವಾಗಿ ಪೂಜೆ ಮಾಡಿ ಪ್ರಸಾದವನ್ನು ತೆಗೆದಿಟ್ಟಿರ್ತೀವಿ, ಒಂದು ಹೂವು, ತುಳಸಿ, ಗರಿಕೆ ಯಾವುದೋ ಒಂದು, ಅದನ್ನು ಈ ಒಂದು ನೆತ್ತಿಯ ಮೇಲೆ ಪ್ರತಿನಿತ್ಯವೂ ಪ್ರಸಾದವನ್ನು ಧಾರಣೆ ಮಾಡಿ ಕೆಲಸಕ್ಕೆ ಹೋಗಿ. ನೆತ್ತಿಯ ಮೇಲೆ ಬ್ರಹ್ಮರಂಧ್ರದಲ್ಲಿ ಹಾಗಾಗಿ ನೀವು ಹಾಕ್ಕೊಂಡು ಪ್ರಸಾದವನ್ನು ಏನೋ ದೇವರಿಗೆ ನೀವು ದಿವಸ ಪೂಜೆ ಮಾಡೋದಿಲ್ಲ ನಿಮ್ಮಲ್ಲಿ ಅಂತಂದರೆ ಒಂದಷ್ಟು ನೈರ್ಮಾಲ್ಯವನ್ನು ತೆಗೆದಿಟ್ಟಿರುವಂಥದ್ದು, ಅಥವಾ ದೇವಸ್ಥಾನಕ್ಕೆ ಹೋದಾಗ ಒಂದು ಸ್ವಲ್ಪ ಪ್ರಸಾದ ತಂದಿಟ್ಕೊಳ್ಳಿ. ಗರಿಕೆಯಲ್ಲಿ ಎಷ್ಟು ದಿವಸವೂ ಕೂಡ ಹಾಳಾಗುವುದಿಲ್ಲ. ಆಗ ಗರಿಕೆಯನ್ನು ಪ್ರತಿನಿತ್ಯವೂ ಕೂಡ ಭಗವಂತನ ಧ್ಯಾನ ಮಾಡಿ ಈ ಬ್ರಹ್ಮರಂಧ್ರದಲ್ಲಿ ಇಟ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿ, ಇವತ್ತು ಎಲ್ಲ ಕೆಲಸಗಳು ಕೂಡ ಶುಭವಾಗಲಿ, ಎಲ್ಲ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೇನೆ, ಆ ಕೆಲಸದ ಒಳ್ಳೆ ರೀತಿಯಾದಂಥ ಫಲ ಬರಲಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಹಾಗೆ ರೋಹಿಣಿ ನಕ್ಷತ್ರ ನೋಡಿ, ಈ ತಿಂಗಳಲ್ಲಿ ನೀವು ಇಷ್ಟಾಗುತ್ತಷ್ಟು ಭಗವದ್ಗೀತೆಯ ಒಂದು ಅಧ್ಯಾಯವನ್ನಾದರೂ ಓದಿ. ಈ ತಿಂಗಳಲ್ಲಿ ನಿಮಗೆ ಸಾಧ್ಯ ಆಗುತ್ತೋ ಒಂದು ಅಧ್ಯಾಯ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಂದೊಂದು ಶ್ಲೋಕ, ಒಂದೊಂದು ಅಧ್ಯಾಯ, ಅದನ್ನು ಜೀವನದಲ್ಲಿ ರೂಢಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಭಗವದ್ಗೀತೆ ಅಂದರೆ ಪಂಚಮ ವೇದ ಅಂತ ಕರೀತಾರೆ. ಹಾಗಾಗಿ ಭಗವದ್ಗೀತೆಯ ಸಾರ ಬಹಳ ಮುಖ್ಯವಾದಂಥದ್ದು. ಮುಂದೆ ನಮ್ಮದೇ ಒಂದು ದೇವತಾ ದರ್ಶನ ಆಡುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಭಗವದ್ಗೀತೆಗಳು ಆ ಶ್ಲೋಕದ ಬಗ್ಗೆ ಎಲ್ಲ ಹೇಳಬೇಕು ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡೋಣ, ಅವಕಾಶಗಳು ನೀವೆಲ್ಲ ಪ್ರೋತ್ಸಾಹ ಮಾಡಿದ್ರೆ ಅದನ್ನು ಕೂಡ ಮಾಡೋಣ. ಹಾಗೆ ಮೂಲ ನಕ್ಷತ್ರ ಮೃಗಶಿರಾ ನಕ್ಷತ್ರ 1, 2ನೇ ಪಾದ. ಮೃಗಶಿರಾ ನಕ್ಷತ್ರದವರು ಈ ತಿಂಗಳಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಹೇಗಿದ್ದರೂ ಕೂಡ ದೀಪಾವಳಿ ಹಬ್ಬ ಇದೆ, ನೀವೇನಿಲ್ಲ ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಮೃಗಶಿರಾ ನಕ್ಷತ್ರದವರು ತುಪ್ಪದ ದೀಪ ಹಚ್ಚುವಂಥದ್ದು, ದೀಪ ಹಚ್ಚಿ ಕೈ ಮುಗಿಯುವಂಥದ್ದು. ಭಗವಂತನ ಶುಭವನ್ನುಂಟು ಮಾಡು. ಈ ತಿಂಗಳಲ್ಲಿ ಎಲ್ಲ ರೀತಿಯಾದಂತಹ ದಿಗ್ವಿಜಯಗಳು ಸಿಗುವ ಹಾಗೆ, ಕಾರ್ಯಗಳೆಲ್ಲ ವೃದ್ಧಿಯಾಗುವ ಹಾಗೆ, ಒಬ್ಬೊಬ್ಬರಿಗೆ ಒಳ್ಳೆಯ ರೀತಿಯಾದಂಥ ಸಂಕಲ್ಪಗಳು ಬೇರೆ ಬೇರೆ ಇರುತ್ತೆ. ಹಾಗಾಗಿ ಅಂತಹ ಯಾವ್ಯಾವ ಸಂಕಲ್ಪಗಳಿದೆಯೋ ಅಂಥ ಎಲ್ಲ ಸಂಕಲ್ಪಗಳು ಕೂಡ ನೆರವೇರಲಿ, ಒಳ್ಳೆಯದಾಗಲಿ ಅಂಥೇಳಿ ಭಗವಂತನ ಭಕ್ತಿಯಿಂದ ಬೇಡಿಕೊಂಡು, ಭಗವಂತನ ಧ್ಯಾನ ಮಾಡಿಕೊಂಡು, ಭಗವಂತ ಈ ಒಂದು ದೀಪದ ಮೂಲಕವಾಗಿ ನನ್ನನ್ನು ಚೆನ್ನಾಗಿ ಬೆಳಗು, ಚೆನ್ನಾಗಿ ವೃದ್ಧಿಯಾಗುವಾಗ ಮಾಡು ಅಂಥೇಳಿ ಆ ಭಗವಂತನಲ್ಲಿ ವಿಶೇಷವಾಗಿ ಈಶ್ವರನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಇದು ವಿಶೇಷವಾಗಿ ಕಾರ್ತಿಕ ಮಾಸ. ಹಾಗಾಗಿ ಈಶ್ವರನ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಅಂತಿದೆ, ದೀಪಗಳನ್ನೆಲ್ಲ ಹಚ್ಚಿ ಬೆಳಗುತ್ತಾರೆ. ಹಾಗಾಗಿ ನೀವು ಮೃಗಶಿರಾ ನಕ್ಷತ್ರದವರು ತಪ್ಪದೇ ಮಾಡಿ. ಆ ಭಗವಂತನ ಅನುಗ್ರಹ ಆಗಲಿ, ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಲವಾಗಲಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.